ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಕವಿತಾ ಸುನಿಲ್. ಹೈ ಹೋಪ್ಸ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಈಗ ಬೆಟರ್ ಆಗಿ ಫೀಲಿಂಗ್ ಮಾಡ್ತಾ ಇದ್ದೀನಿ, ಚೆನ್ನಾಗಿದ್ದೀನಿ. ಸೊ ಇವತ್ತು ನನ್ನ ಚಿಕ್ಕ ಮಗಳಿಗೆ 1.5 ಮಂತು ವ್ಯಾಕ್ಸಿನೇಷನ್ ಇತ್ತು. ತುಂಬ ಜನ ನಿಮ್ಮದು ಬಾಣಂತನದ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಅಂತ ಕೇಳಿದ್ರಿ. 2 in 1 ಆಗುತ್ತೆ ಅಂತ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಐಕನ್ನ ಒತ್ತೋದನ್ನ ಮಾತ್ರ ಮರಿಬೇಡಿ. ಯಾವುದೇ ಒಂದು ವೀಡಿಯೋ ಹಾಕಿದ್ರು ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನಾನು ಹಾಕೋ ವಿಡಿಯೋ ಎಲ್ಲ ಫಸ್ಟು ನೀವೇ ನೋಡ್ಬೋದು. ಪಾಪು ಸೆಕೆಂಡ್ ಒಂದು ಇನ್ನೂ ಮಲಗಿದ್ದಾಳೆ. ಫಸ್ಟು ಮಗಳು ಎದ್ಬಿಟ್ಟು ನನ್ನ ಹತ್ರ ಬಂದು ಆಟ ಆಡ್ತಿದ್ದಾಳೆ. ಇವತ್ತು ಸ್ನಾನ ಇತ್ತು, ಒನ್ ಡೇ ಬಿಟ್ಟು ಒನ್ ಡೇ ಸ್ನಾನ. ಮಾಮೂಲಿ ಮಧ್ಯ ದಿನ ಇಬ್ಬರು ಸ್ನಾನ ಮೈ ತೊಳ್ಕೊತೀವಿ, ತಲೆಗೇನು ಮಾಡಲ್ಲ. ಸೊ ಬ್ರಷ್ ಮಾಡಿ ಬಂದೆ ಅಷ್ಟೊತ್ತಿಗೆ ಅಮ್ಮ ಕಾಫಿ ಮಾಡಿಕೊಟ್ರು. ಸ್ನಾನ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ಇನ್ನೂ ನಾನು ಒಂದು 3 months ತನಕ ಕಾಫಿನೇ ಕುಡಿಯೋಣ, ಆಮೇಲೆ ಬೇಕಾದರೆ ಹಾಲು ಕುಡಿಯೋಣ. ಸ್ವಲ್ಪ ಈ ಟೈಮಲ್ಲಿ ಎಷ್ಟು ಕಾಫಿ ಕುಡಿತೀವಿ ಅಷ್ಟು ಒಳ್ಳೆಯದು, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ಸೊ ನಾನು ನನ್ನ ಬೆಡ್ನ ನಾನೇ ಕ್ಲೀನ್ ಮಾಡ್ಕೋತೀನಿ, ಯಾಕಂದರೆ ಅಮ್ಮ ಬೇರೆ ಕೆಲಸ ಮಾಡ್ತಾರೆ. ಇದೊಂದು ಬಿಟ್ಟು ನಾನು ಇನ್ನೇನು ಕೆಲಸ ಮಾಡಲ್ಲ. ಪಾಪುನ ಫಸ್ಟು ಜೋಲಿಲಿ ಕ್ಲೀನ್ ಮಾಡಿಬಿಟ್ಟು ಅವಳಿಗೆಲ್ಲ ಅಲ್ಲಿ ಹಾಸಿಗೆ ಎಲ್ಲ ಹಾಸ್ಬಿಟ್ಟು, ಬಟ್ಟೆ ಎಲ್ಲ ಹಾಸ್ಬಿಟ್ಟು ಅವಳನ್ನ ಜೋಲಿಗೆ ಮಲಗಿಸ್ಬಿಟ್ಟು ನಾನು ಮಲ್ಕೊಳ್ಳೋ ಬೆಡ್ಶೀಟ್ ಎಲ್ಲ ಒದ್ರಿ ಹಾಸ್ಕೋತಾ ಇದ್ದೀನಿ. ಯಾಕಂದರೆ ಅವಳು ಮಾಮೂಲಿ ತೊಟ್ಲಲ್ಲಿ ಶಾಸ್ತ್ರ ಮಾಡಿಬಿಟ್ಟು ಹಾಕಿದ್ವಿ, ಆ ತೊಟ್ಲಲ್ಲಿ ಅವಳು ಮಲ್ಕೊಳ್ಳೋದೇ ಇಲ್ಲ. ಈ ಜೋಲಿಲಾದರೆ ಕಂಫರ್ಟೇಬಲ್ ಆಗಿ ಮಲ್ಕೋತಾಳೆ. ಸೊ ಅವಳಿಗೆ ಇದೇ ಅಡ್ಜಸ್ಟ್ ಆಗಿದೆ ಅಂದ್ಬಿಟ್ಟು ನಾವು ಇದರಲ್ಲೇ ಮಲಗ್ಸೋಣ ಅಂದ್ಬಿಟ್ಟು ಹಾಸಿಗೆ ಎಲ್ಲ ಹಾಸಿ ಅವಳಿಗೆ ಮಲಗಿಸ್ತೀವಿ. ಅದರಲ್ಲಾದರೆ ಆರಾಮಾಗಿ ಮಲ್ಕೋತಾಳೆ, ಏನೂ ತೊಂದರೆ ಇಲ್ಲ. ಯಪ್ಪ ತುಂಬಾ ಆಗ್ಲಿಗೂ ಈಗ್ಲಿಗೂ ತುಂಬಾ ವ್ಯತ್ಯಾಸ ಇದೆ ಮಕ್ಕಳನ್ನ ನೋಡ್ಕೊಳ್ಳೋದು. ಅದರಲ್ಲಂತೂ ಜಶ್ವಿಕಾ ಅಂತೂ ಸ್ವಲ್ಪ ಅವಳಿಗೂ ಈಗ ಫೀವರ್ ಬಂದಿರೋದ್ರಿಂದ ಅವಳು ಮನೇಲೇ ಇದ್ದಾಳೆ, ಸ್ಕೂಲ್ಗೆ ಹೋಗ್ತಾ ಇಲ್ಲ. ಇದ್ದಕ್ಕಿದ್ದಂಗೆ ಫೀವರ್ ಅವಳಿಗೆ, ಅದೇನಂತ ಗೊತ್ತಿಲ್ಲ. ಹತ್ತತ್ರ 4-5 days ಆಯಿತು ಅವಳಿಗೆ ಫೀವರ್ ಬಂದು. ಡಾಕ್ಟ್ರು ಕಂಟಿನ್ಯೂಸ್ ಆಗಿ 5 days 6 days ಟಾನಿಕ್ ಹಾಕಿ ಆಮೇಲೆ ಹುಷಾರಾಗ್ತಾಳೆ, ಏನೂ ತೊಂದರೆ ಇಲ್ಲ. ಈಗ ಕಾಮನ್ ಆಗಿಬಿಟ್ಟಿದೆ ಎಲ್ಲರಿಗೂ ಫೀವರ್ ಬರೋದು. ಸೊ ಸ್ಕೂಲ್ಗೆಲ್ಲ ಕಳಿಸ್ಬಿಡಿ, ಯಾಕಂದರೆ ಆ ಬೇರೆ ಮಕ್ಳಿಗೂ ಇದ್ದರೂ ಅವರಿಂದನೂ ಇವ್ರಿಗೆ ಸ್ಪ್ರೆಡ್ ಆಗುತ್ತೆ, ಇವರಿಂದ ಅವ್ರಿಗೂ ಸ್ಪ್ರೆಡ್ ಆಗುತ್ತೆ, ಬೇಡ ಅಂತ ಹೇಳಿದ್ರು. ಸೊ ಅದಕ್ಕೆ ಕಳಿಸ್ತಾ ಇಲ್ಲ. ಪಾಪುಗೆ ಎಣ್ಣೆ ಮಸಾಜ್ ಮಾಡ್ತಾಯಿದ್ದೀವಿ. ಅವಳಿಗೆ ಮೆಸೇಜ್ ಮಾಡಿ ನಾನು ಫುಲ್ಲು ಅವಳಿಗೆ ಫೀಡ್ ಮಾಡಿಸಿ ಮಲ್ಕೊಂಡ್ರೆ ಮಲ್ಕೊಳ್ಳಿಲ್ಲ ಅಂದರೆ ಹಂಗೆ ಕೈ ಕಾಲು ಆಡಿಸ್ಕೊಂಡು ಆಟ ಆಡಲಿ ಅಂತ ಬಿಟ್ಬಿಡ್ತೀನಿ. ಒಂದೊಂದು ಸತಿ ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತಾಳೆ, ಒಂದೊಂದು ಸತಿ ಅವಳು ನಿದ್ದೆ ಮಾಡಲ್ಲ. ಈ ಥರ ಆಟ ಇರ್ತಾಳೆ. ಆಟ ಆಡ್ಕೊಂಡು ಅವಳೇ ಮಲ್ಕೋತಾಳೆ. ಮಲಗಿಸ್ಬೇಕು ಅನ್ನೋದು ಏನಿಲ್ಲ. ಅವಳಿಗೆ ಮಿನಿಮಮ್ ಒಂದು ಅರ್ಧ ಗಂಟೆ ಆದರೂ ಆಯಿಲ್ ಮಸಾಜ್ ಮಾಡಿ ಹಿಂಗೆ ಮಲಗಿಸಿದ್ದೇ ಇದು ಮಾಡೋದು. ಸೊ ಅಮ್ಮ ಅವಳಿಗೂ ನಾನು ಫ್ರೆಶ್ ಅಪ್ ಆಗಿ ತಲೆಯೆಲ್ಲ ಒಣಗಿಸಿ ನಾನು ಹಾಸ್ಪಿಟಲ್ಗೆ ಹೋಗಬೇಕು ಅಂದಲ್ಲ, ಟೈಮ್ ಆಗಿಬಿಡುತ್ತೆ. ಈ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇಂಜೆಕ್ಷನ್ ಕೊಡ್ತಾ ಇರೋದು. ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಂದರೆ ಎಷ್ಟು ಕ್ರೌಡ್ ಇರುತ್ತೆ ಅಂತ ನಿಮಗೆ ಗೊತ್ತು. ಸೊ ಅದಕ್ಕೆ ಬೇಗ ರೆಡಿ ಆಗಿಬಿಡೋಣ, ಹೊರಟ್ಬಿಡೋಣ ಅಂದ್ಬಿಟ್ಟು ನಾನು ಸ್ನಾನ ಎಲ್ಲ ಮುಗಿಸಿ ಅವಳಿಗೂ ಪಾಪುಗೆ ಚಿಕ್ಕವಳಿಗೆ ಸ್ನಾನ ಎಲ್ಲ ಮಾಡಿಸಿ ಅವಳಿಗೆಲ್ಲ ರೆಡಿ ಮಾಡಿ ಅವಳಿಗೆ ಜೋಲಿಲಿ ಮಲಗಿಸ್ಬಿಟ್ಟು ಆಮೇಲೆ ನಾನು ಯಾಕಂದರೆ ಮಧ್ಯ ನಾನು ತಲೆ ಒಣಗೋ ತನಕ ನಾನು ಫೀಡ್ ಮಾಡಲ್ಲ. ಆಮೇಲೆ ಅವಳು ಎದ್ಬಿಡ್ತಾಳೆ, ಆಮೇಲೆ ಅಳ್ತಾಳೆ ಅಂದ್ಬಿಟ್ಟು ಅವಳಿಗೆ ಫಸ್ಟು ಸ್ನಾನ ಮಾಡಿಸಿ ತಿರ್ಗಾ ಫೀಡಿಂಗ್ ಮಾಡಿಸಿ ಕಂಪ್ಲೀಟ್ ಅವಳಿಗೆ ರೆಡಿ ಮಾಡಿ ಮಲಗಿಸಿ ನಾನು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದೆ. ಯಾಕಂದರೆ ಮಕ್ಕಳು ನಮ್ಮ ಕಡೆ ತಲೆ ಒಣಗೋ ತನಕ ಅಲ್ಲಿ ಫೀಡ್ ಮಾಡೋಂಗಿಲ್ಲ, ಯಾಕಂದರೆ ಹಸಿ ತಲೆಯಲ್ಲಿ ಮಕ್ಕಳಿಗೆ ಫೀಡ್ ಮಾಡಿದ್ರೆ ಪಾಪುಗೆ ಶೀತ ಆಗುತ್ತೆ ಅಂತ ನಮ್ಮಮ್ಮ ಫೀಡ್ ಮಾಡೋಕ್ಕೆ ಬಿಡಲ್ಲ. ಅಂದ್ರೂ ನಾನು ತಲೆಗೆ ಎಲ್ಲ ಬಿಸಿ ಕಾಯಿಸ್ತೀನಿ. ಅಷ್ಟರೊಳಗೆ ಎದ್ಬಿಟ್ರೆ ಮಕ್ಕಳು ಅಳ್ತಾ ಇರ್ತಾರೆ ಅಲ್ವಾ, ತುಂಬಾ ಅಳ್ತಾರೆ. ಅದಕ್ಕೆ ಯಾಕೆ ಬೇಕು ಅಂದ್ಬಿಟ್ಟು ನಾನು ಅವಳನ್ನ ಕಂಪ್ಲೀಟಾಗಿ ಒಂದು ಫೀಡಿಂಗ್ ಆದಾಗ ಅಟ್ಲೀಸ್ಟ್ 1 hour ಆದರೂ ಗ್ಯಾಪ್ ಕೊಟ್ಟರೆ ಸಾಕು, ನೆಕ್ಸ್ಟ್ ಫೀಡಿಂಗ್ ಮಾಡ್ಬೋದು. ಎಲ್ಲ ಡಾಕ್ಟ್ರ್ ಹೇಳೋದು 2 hours ಒಂದು ಸತಿ ಫೀಡ್ ಮಾಡಿ ಅಂತ. ಬಟ್ ನಾನು ಸ್ನಾನ ಮಾಡಿ ಅವಳು 1 hour ಗ್ಯಾಪ್ ಆದರೂ ನಾನು ಅಷ್ಟರೊಳಗೆ ಕೂದಲೆಲ್ಲ ಆರಾಮಾಗಿ ಒಣಗಿರುತ್ತೆ, ಆಮೇಲೆ ಫೀಡ್ ಮಾಡ್ಬೋದು ಅಂತ. ಈ ಥರ ನೋಡಿ ಸಾಂಬ್ರಾಣಿ ಏನೂ ಹಾಕಲ್ಲ, ಜಸ್ಟ್ ಕೆಂಡದಲ್ಲಿ ಸಾಂಬ್ರಾಣಿ ಹಾಕಿದ್ರೆ ಕೆಮ್ಮು ಬರುತ್ತೆ. ಸ್ಟಿಚಿಂಗ್ ಹಾಕಿರೋದು ಕೆಮ್ಮಿ ಪೇಯ್ನ್ ಶುರು ಆಗುತ್ತೆ ಅಂತ ಜಸ್ಟ್ ಬಿಸಿ ಕೆಂಡನ ಕೊಡೋದು. ಆಫ್ಟರ್ ಲಾಂಗ್ ಟೈಮ್ ಈ ಥರ ಡ್ರೆಸ್ನ ವೇರ್ ಮಾಡ್ತಾಯಿದ್ದೀನಿ. ಹೇಗಿದೆ ಏನು ಅಂತ ನನ್ನನ್ನು ನಾನೇ ಮಿರರಲ್ಲಿ ನೋಡ್ಕೊಳ್ಳೋ ಅಷ್ಟು ಪರಿಸ್ಥಿತಿ ಬಂದಿದೆ. ಆಲ್ಮೋಸ್ಟ್ ಸ್ವಲ್ಪ ಹೊಟ್ಟೆ ಎಲ್ಲ ಕರಗಿದೆ, ಇನ್ನು ಸ್ವಲ್ಪ ಇದೆ. 3 months ಒಳಗೆ ಕಂಪ್ಲೀಟಾಗಿ ಅದನ್ನು ಕರಗ್ಸೋಕ್ಕೆ ಟ್ರೈ ಮಾಡ್ತೀನಿ. ಬೆಲ್ಟೆಲ್ಲ ಹಾಕೋತೀನಲ್ಲ, ಅದರಿಂದ ಪರವಾಗಿಲ್ಲ, ಬೆಟರ್ ಆಗಿದೆ. ಸೊ ಎಲ್ಲ ಕಂಪ್ಲೀಟಾಗಿ ರೆಡಿ ಆದಮೇಲೆ ಮನೇಲಿ ರಾಯರಿಗೆ ಗುರುವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸಿ ಹೋದ್ವಿ. ಸೊ ನಾನೀಗ ಪೂಜೆ ಮಾಡೋಂಗಿಲ್ಲ, ನಮ್ಮ ಕಡೆ ಎಲ್ಲ 3 months ಆಗೋ ತನಕ ದೇವಸ್ಥಾನಕ್ಕೆ ಹೋಗೋ ತನಕ ಪೂಜೆ ಎಲ್ಲ ಮಾಡಿಸಲ್ಲ. ಅಮ್ಮ ಮಾಡಿದ್ದು ಅದನ್ನು ನಾನು ವೀಡಿಯೋ ಮಾಡ್ಕೊಂಡು ಕ್ಯಾಪ್ಚರ್ ಮಾಡಿಕೊಂಡೆ. ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಈ ಪೂಜೆ ಮಾಡೋದೆಲ್ಲ. ಏನೂ ಮಾಡೋಕ್ಕಾಗಲ್ಲ, ಸ್ವಲ್ಪ ದಿನ ಎಲ್ಲನೂ ಮಿಸ್ ಮಾಡಿಕೊಳ್ಳೇಬೇಕು. ನನಗೆ
ತುಂಬಾ ಬೇಜಾರಾಯಿತು. ಹಿಂಗೆ ವೀಡಿಯೋ ಕ್ಯಾಪ್ಚರ್ ಮಾಡಬೇಕಾದ್ರೆ ರಾಯರು ನನಗೆ ಪ್ರಸಾದ ಕೊಟ್ಟರು. ತುಂಬಾ ಖುಷಿಯಾಯಿತು. ಆಗೋದೆಲ್ಲ ಒಳ್ಳೆಯದಕ್ಕೆ ಏನೇನು ಆಗಬೇಕು ಅದೆಲ್ಲ ಆಗ್ತಾ ಇರುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಈ ರಾಯರಿಗೆ ಗೊತ್ತು ಏನೇನು ಮಾಡಬೇಕು ಅನ್ನೋದು ಚೆನ್ನಾಗಿ. ತಿಂಡಿಗೆ ಅಮ್ಮ ದೋಸೆ ಮತ್ತು ಕೊಬ್ಬರಿ ಚಟ್ನಿ, ಕಾಯಿ ಯೂಸ್ ಮಾಡ್ತಾಯಿಲ್ಲ 3 ಮಂತ್ಸ್ ಗಂಟ ಬೇಡ ಅಂತ. ಹಾಗೆ ಗ್ರೇವಿ ಟೈಪು ಈರುಳ್ಳಿದು ಗೊಜ್ಜು ಮಾಡಿದರು. ಅದನ್ನೆಲ್ಲ ತಿಂದ್ಕೊಂಡು ಹಾಸ್ಪಿಟಲ್ಗೆ ಹೊರಡೋಣ ಅಂತ ನಾನು ಸ್ಪೆಷಲಾಗಿ ಈ ಮೆಣಸಿನ ಹುಡಿದು ಅವೆಲ್ಲ ತಿಂತಲ್ಲ, ಯಾಕಂದರೆ ಸ್ಟಿಚಿಂಗ್ ಹಾಕಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಎಲ್ಲ ಸಾಂಬಾರನ್ನ ತುಂಬ ತೆಳ್ಳಗೆ ತಿಂತಾಯಿದ್ದೀನಿ ನಾನು. ಸೊ ಆಟೋನ ಬುಕ್ ಮಾಡಿಕೊಂಡು ಹೋದ್ವಿ. ಜಶ್ವಿಕನ್ಗೆ ಎಲ್ಲ ಪ್ರೈವೇಟಲ್ಲೇ ಕೊಡಿಸಿದ್ವಿ ಇಂಜೆಕ್ಷನ್ನು. ಈ ಸತಿ ಈ ಪಾಪುಗೆ ಎಲ್ಲ ಗೌರ್ಮೆಂಟ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಆ ಡಿಫ್ರೆನ್ಸ್ ಅಂತ ಅದನ್ನು ಕೇಳ್ತೀರಾ. ಯಾಕಂತಂದರೆ ಎಲ್ಲರೂ ಅಂತಾರೆ ಗೌರ್ಮೆಂಟಿಂದ ಫೆಸಿಲಿಟೀಸ್ ಇದ್ದಾಗ ಎಷ್ಟಾಗುತ್ತೆ ಅಷ್ಟನ್ನು ಯುಟಿಲೈಸ್ ಮಾಡ್ಕೋಬೇಕು, ಇಲ್ಲದೇ ಇರೋದಕ್ಕೆ ಬೇಕಾದರೆ ಹೋಗಿ ಕೊಡಿಸೋಣ ಮಾಡೋಣ, ಯಾಕೆ ಸುಮ್ಮನೆ ಫೆಸಿಲಿಟೀಸ್ ಇದ್ದಾಗ ಯೂಸ್ ಮಾಡ್ಕೋಬಾರ್ದು, ತಾಯಿ ಕಾರ್ಡ್ ಎಲ್ಲ ಇದೆ, ಯಾಕೆ ಯೂಸ್ ಮಾಡ್ಕೊಳ್ದೆ ನೀವು ಇದು ಮಾಡ್ತೀರಾ ಅಂತ ತುಂಬ ಜನ ಹೇಳಿದ್ರು. ಓಕೆ ಯೂಸ್ ಮಾಡ್ಕೊಳ್ಳೋಣ, ಅವಳದ್ರಲ್ಲಂತೂ ಯೂಸ್ ಮಾಡಲಿಲ್ಲ, ಇವಳದ್ರಲ್ಲಾದರೂ ಏನೇನು ಫೆಸಿಲಿಟೀಸ್ ಇದೆ ಎಲ್ಲನೂ ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮ ಏರಿಯಾದಲ್ಲಿ ಇದೆ. ಬಟ್ ಅಲ್ಲಿ 3 ವೀಕ್ಸ್ ಏನೋ ಟ್ರೈನಿಂಗ್ ಹೋಗಿದ್ದಾರೆ, ಸಿಗಲ್ಲ, ಬೇರೆ ಕಡೆ ಕೊಡಿಸ್ಕೊಳ್ಳಿ ಅಂತ ಅಂದರು. ಇಲ್ಲ ವೆಯ್ಟ್ ಮಾಡಿ ಅಂದರು. 3 ವೀಕ್ಸ್ ಯಾಕೆ ವೆಯ್ಟ್ ಮಾಡೋದು, ಲೇಟ್ ಆಗಿಬಿಡುತ್ತೆ ಪಾಪುಗೆ ಅಂದ್ಬಿಟ್ಟು ಏನು ಮಾಡಿದ್ವಿ, ಸರಸ್ವತಿಪುರಂ, ನಾವು KG ಕೊಪ್ಪಳಲ್ಲಿ ಹಳೆ ಏರಿಯಾದಲ್ಲೇ ಇದ್ದಿದ್ದು, ಅಲ್ಲಿ ಸರಸ್ವತಿಪುರಂ ಕರ್ಕೊಂಡೋದ್ವಿ. ಯಾರೂ ಇರಲಿಲ್ಲ, ಒಬ್ಬರಿದ್ರು. ಅವ್ರು ಕೊಟ್ಟ ತಕ್ಷಣ ನೆಕ್ಸ್ಟು ನಮ್ಮದೇ ಇಂಜೆಕ್ಷನ್ ಇದ್ದಿದ್ದು. ಸರಿ ಆಯಿತು ಅಂತ ಅಲ್ಲಿ ಎಂಟ್ರಿ ಮಾಡಿಸ್ಕೊಬನ್ನಿ ಅಂದರು. ಹೋದ ತಕ್ಷಣ ಅಮ್ಮ ಹೋಗಿ ಎಂಟ್ರಿ ಮಾಡಿಸ್ಕೊಬಂದು ಕೂತ್ಕೊಂಡ್ರು. ಜಶ್ವಿಕಂಗೂ ನಿನಗೂ ಇಂಜೆಕ್ಷನ್ ಕೊಡಿಸ್ತೀನಿ, ಹಠ ಮಾಡ್ತೀಯಾ, ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ತಿದ್ದೆ. ಇಲ್ಲ ಅಮ್ಮ ಹೋಗ್ತೀನಿ ಅಮ್ಮ ಈ ಥರ ಅಂತ ಹೇಳ್ತಿದ್ಲು. ಸೊ ಮಕ್ಕಳು ಈಗಂತೂ ಅವಳು ತುಂಬಾ ಹಠ ಆಗಿಬಿಟ್ಟಿದ್ದಾಳೆ. ಚಿಕ್ಕ ಮಗಳಾದಮೇಲೆ ನನಗೆ ಪ್ರಿಫರೆನ್ಸ್ ಕೊಡ್ತಾಯಿಲ್ಲ, ಅವಳನ್ನೇ ನೋಡ್ಕೋತಾರೆ, ಅವಳಿಗೆ ಎಲ್ಲ ಮಾಡ್ತಿದ್ದಾರೆ. ಇದೇ ನೋಡಿ ಸರಸ್ವತಿಪುರಂ ಗೌರ್ಮೆಂಟ್ ಹಾಸ್ಪಿಟಲ್. ನಾನು ಇನ್ನೇ ಕಂಪಲ್ಸರಿ ನಾನು ಇಲ್ಲಿ ಎಷ್ಟು ಮಂತ್ಸ್ ಇರ್ತೀನಿ ಅಲ್ಲಿ ತನಕ ನಾನು ಇದೇ ಹಾಸ್ಪಿಟಲಲ್ಲಿ ಪಾಪುಗೆ ಇಂಜೆಕ್ಷನ್ ಕೊಡ್ಸೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ನಮ್ಮಮ್ಮ ಅವಳನ್ನ ಒಳಗೆ ಕರ್ಕೊಂಡೋದ್ಮೇಲೆ ನನಗೆ ತುಂಬಾ ನರ್ವಸ್ ಆಗ್ತಿತ್ತು, ನನಗೆ ತುಂಬಾ ಬೇಜಾರಾಗ್ತಿತ್ತು. ಅದಕ್ಕೆ ಹೊರಗಡೆ ಬಂದು ನಿಂತ್ಕೊಬಿಟ್ಟೆ ನಾನು. ನಂಗೆ ತುಂಬಾ ಬೇಜಾರಾಗುತ್ತೆ ಅವಳು ಅಳೋದು. ನಾನು ಜಶ್ವಿಕನಲ್ಲೂ ಇದೇ ಥರ ಮಾಡ್ತಿದ್ದೆ. ಡಾಕ್ಟ್ರು ನಮ್ಮಮ್ಮ ಒಳಗೆ ಕರ್ಕೊಂಡು ಹೋಗೋರು. ಸೊ ಅದು ಲೈನು ಪೈಪ್ ಇರುತ್ತಲ್ಲ ಅಲ್ಲಿ ದಾಟ್ಕೊಬರೋಕ್ಕಾಗದೆ ಅಳ್ತಾ ನಿಂತಿದ್ಲು ಜಶ್ವಿಕಾ. ಎಷ್ಟು ಇದಾಗ್ಬಿಟ್ಟಿದ್ದಾಳೆ ಅಂದರೆ ನನಗೆ ಪ್ರಿಫರೆನ್ಸ್ ಕೊಡ್ತಾಯಿಲ್ಲ, ಚಿಕ್ಕ ಪಾಪುಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ, ನನ್ನ ನೋಡ್ಕೊತಾ ಇಲ್ಲ ಅನ್ನೋ ಫೀಲಿಂಗಲ್ಲಿ ಬಂದುಬಿಟ್ಟಿದ್ದಾಳೆ. ಬಟ್ ಅವಳನ್ನೂ ನೋಡ್ಕೊತಿದ್ದೀವಿ. ಕಾಮನಾಗಿ ಎಲ್ಲರಿಗೂ ಎಲ್ಲ ಪೇರೆಂಟ್ಸ್ಗೂ ಇದೇ ಥರ ಫೀಲ್ ಮಾಡ್ತಾ ಇರ್ತಾರೆ ಅನ್ಕೋತೀನಿ. ಆ ಥರ ಫೀಲ್ ಮಾಡೋರು ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಮಕ್ಕಳು ಇದೇ ಥರ ತುಂಬಾ ಚಂಡಿ ಮಾಡ್ತಾಳೆ, ತುಂಬಾ ಆಟ ಮಾಡ್ತಾಳೆ, ನೀನು ಎತ್ಕೋ ನಾನು ನೋಡ್ಕೋ ಅದೇ ಥರ ಹೇಳ್ತಾ ಇರ್ತಾಳೆ. ಸೊ ಆಟ ಆಡೋಕೆ ಹಿಡಿದ್ರೆ ಆಟ ಆಡ್ತಾ ಇರ್ತಾಳೆ, ಇಲ್ಲ ಚಂಡಿ ಮಾಡೋಕೆ ಹಿಡಿದ್ರೆ ಚಂಡಿನೇ ಮಾಡ್ತಾ ಇರ್ತಾಳೆ. ಸೊ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ವ್ಯಾಕ್ಸಿನೇಷನ್ ಮುಗಿಸ್ಕೊಂಡು ಬಂದೆ. ನನ್ನ ಮಗಳನ್ನ ಇಲ್ಲೇ ಕೆಳಗಡೆ ಮಲಗಿಸಿದ್ದೀನಿ. ಸ್ವಲ್ಪ ಗಾಳಿ ಆಡಲಿ, ತುಂಬ ಕವರ್ ಮಾಡಿ ಏನು ಮಲಗ್ಸೋಕೆ ಹೋಗ್ಬಿಡಿ, ಜ್ವರ ಬರುತ್ತೆ ಅಂತ ಡಾಕ್ಟ್ರ್ ಹೇಳಿದ್ರು. ಇನ್ನು ಯಾವಾಗ ಏನು ಅಳಕ್ಕೆ ಶುರು ಮಾಡ್ತಾಳೆ, ಏನು ಹೆಂಗಿರ್ತಾಳೆ, ನಮ್ಮ ಪುಟಾಣಿ ಏನು ಅಳಲಿಲ್ಲ. ಜ್ವರ ಬಂದಾಗ ಶೀರಪ್ ಹಾಕಿದ ತಕ್ಷಣ ಮಲ್ಕೊಬಿಟ್ಲು. ಸೊ ಇವಳು ಏನು ಮಾಡ್ತಾಳೆ ವೆಯ್ಟ್ ಮಾಡಬೇಕು. ಸೊ ಅದೇ ಟೈಮ್ಗೆ ಫ್ಲಿಪ್ಕಾರ್ಟಿಂದ ಒಂದು ವಾಚ್ನ ಬುಕ್ ಮಾಡಿದೆ. ಈಗ ಮೆಗಾ ಬಿಗ್ ಸೇಲ್ಸ್ ನಡೀತಾ ಇದೆ. ಈಗ ಏನಾದರೂ ಎಲ್ಲ ಆಫರ್ ನಡೀತಾ ಇರೋದ್ರಿಂದ ಏನಾರ ಪರ್ಚೇಸ್ ಮಾಡಬೇಕು ಅಂದರೆ ಈಸಿಲಿ ಪರ್ಚೇಸ್ ಮಾಡ್ಕೊಬಿಡ್ಬೋದು. ಯಾಕಂದರೆ ಈಗ ಪ್ರೈಸೆಲ್ಲ 80%, 60%, 50% ಎಲ್ಲ ಏನೋ ಆಫರ್ ಇರುತ್ತಲ್ವ, ಕಮ್ಮಿ ಪ್ರೈಸಿಗೆ ಸಿಗುತ್ತೆ. ಏನಾದರೂ ನಮಗೆ ಯೂಸ್ಫುಲ್ ಇರೋಂಥದ್ದನ್ನ ತೊಗೊಂಡ್ರೆ ಒಳ್ಳೆಯದು. ಯಾರ್ಯಾರು ಈ ವಾಚ್ ಏನೇ ಆಗಿರ್ಬೋದು, ಇಲ್ಲ ಫ್ಲಿಪ್ಪು, ಅಮೆಝಾನಲ್ಲೆಲ್ಲ ಸರ್ಚ್ ಮಾಡ್ತಿದ್ರೆ ಈ ಟೈಮಲ್ಲಿ ಒಳ್ಳೆ ಚಾನ್ಸು. ಎಲ್ಲನೂ ಏನೇನು ಬೇಕು ನಿಮಗೆ ಅವಶ್ಯಕತೆ ಇರೋದನ್ನೆಲ್ಲ ಪರ್ಚೇಸ್ ಮಾಡ್ಕೊಳ್ಳಿ. ಇದ್ರ ಲಿಂಕ್ ಏನಾದರೂ ಬೇಕು ಅಂತಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ನಾನು ನಿಮಗೆ ಲಿಂಕ್ನ ಶೇರ್ ಮಾಡಿರ್ತೀನಿ. ಹೋಗಿ ನೀವು ಕೂಡ ಬೈ ಮಾಡ್ಬೋದು. ಆಫೀಸ್ ವೇರ್ಗೆ ಇರ್ಬೋದು, ಸಿಂಪಲ್ ಫಂಕ್ಷನ್ಗೆ ಇರ್ಬೋದು, ಇಲ್ಲ ಕಾಲೇಜ್ಗೆ ಇರ್ಬೋದು. ತುಂಬಾ ಚೆನ್ನಾಗಿದೆ. ನನಗೆ ತುಂಬ 80% ಆಫರಲ್ಲಿ ಸಿಕ್ತು. ಪಿಂಕ್ ಇದೆ ಒಳಗಡೆ, ಸಿಲ್ವರಲ್ಲಿದೆ. ನನ್ನ ಹತ್ರ ಆಲ್ಮೋಸ್ಟ್ ಸಿಲ್ವರ್ದು ಯಾವುದೋ ವಾಚ್ ಇರಲಿಲ್ಲ, ಅದಕ್ಕೆ ನಾನು ಪರ್ಚೇಸ್ ಮಾಡಿದೆ. ಆಮೇಲೆ ಅದೇ ಟೈಮ್ಗೆ ಮೀಶೋದಲ್ಲೂ ಬಂದಿತ್ತು. ನಾನು ಚಿಕ್ಕ ಮಕ್ಳಿಗೋಸ್ಕರ ಫೋಟೋಶೂಟ್ ಮಾಡ್ತಾ ಇರ್ತೀನಿ ಅಲ್ವಾ, ಈ ಮಾಮೂಲಿ ಏರ್ ಬ್ಯಾಂಡ್ ಎಲ್ಲ ಹಾಕಿದ್ರೆ ಮಕ್ಳಿಗೆ ಚುಚ್ಚುತ್ತೆ ಅಂತ ಈ ಥರ ಸಿಂಪಲ್ ಆಗಿರುತ್ತೆ ತೊಗೊಂಡಿದ್ದೀನಿ. ಇದು ಜಸ್ಟ್ 130 150 ಸಿಕ್ಕಿದ್ದು. ಇದ್ರದ್ದು ಕೂಡ ಲಿಂಕ್ ಹಾಕ್ತೀನಿ. ನ್ಯೂ ಮಮ್ಸ್ ಬೇಬಿ ಫೋಟೋಶೂಟ್ ಮಾಡಬೇಕಾದ್ರೆ ಇಲ್ಲ ಸಿಂಪಲ್ಲಾಗಿ ಡ್ರೆಸ್ ವೇರ್ ಮಾಡಿದಾಗ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಯೂನಿಕಾಗಿ ಕಾಣಿಸುತ್ತೆ ಅನ್ನೋರು ಇದನ್ನು ಕಮೆಂಟಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ನೀವು
ಪರ್ಚೇಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ತುಂಬಾ ವರ್ತ್ ಅನಿಸ್ತು. ಆಲ್ಮೋಸ್ಟ್ ಈಗೆಲ್ಲ ಆಫರ್ ನಡೀತಾ ಇರೋದ್ರಿಂದ ಎಲ್ಲನೂ ಪರ್ಚೇಸ್ ಮಾಡ್ಬೋದು. ಸೊ ಇವಳು ತುಂಬಾ ಇಂಜೆಕ್ಷನ್ ಹಾಕಿಸ್ಕೊಬಂದು 1 ಅವರ್ಗೆ ಅಳೋಕ್ಕೆ ಶುರು ಮಾಡಿದ್ಲು. ಇದರಲ್ಲಿ ಹಾಕಿದ್ರೆ ಎತ್ಕೊಳ್ಳೋಕ್ಕೂ ಈಸಿ ಆಗುತ್ತೆ, ಕ್ಯಾರಿ ಮಾಡೋಕ್ಕೂ ಈಸಿ ಆಗುತ್ತೆ. ಹಿಂಗೆ ಅಲ್ಲಾಡಿಸ್ತಾ ಇದ್ದರೆ ಅವಳಿಗೆ ನಿದ್ದೆ ಬರುತ್ತೆ ಅಂದ್ಬಿಟ್ಟು ಈಗ ಅವಳಿಗೆ ಸ್ವಲ್ಪ ಟಾನಿಕ್ ಹಾಕಿ ಸ್ವಲ್ಪ ಬೇಬಿ ವಿಕ್ಸ್ ಎಲ್ಲ ಹಾಕಿ ಅವಳನ್ನ ಮಲಗಿಸಿದ್ದೀನಿ. ಅವಳನ್ನೇ ನೋಡ್ಕೊಳ್ಳೋದೇ ಆಗಿಬಿಟ್ಟಿದೆ. ಸೊ ನೋಡ್ಕೊಳ್ಳೋದ್ರಲ್ಲಿ ಏನೂ ತೊಂದರೆ ಇಲ್ಲ. ನನಗೆ ಹತ್ತಿರ ಸ್ವಲ್ಪ ತುಂಬಾ ನರ್ವಸ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ಅವಳನ್ನ ಇಲ್ಲೇ ಇದ್ದೀನಿ ಅಂತ ಹೇಳಿ ಅವಳನ್ನ ನೋಡ್ಕೋತಾ ಇದ್ದೀನಿ. ಸೊ ಮಧ್ಯಾಹ್ನಕ್ಕೆ ತರಕಾರಿ ಸಾಂಬಾರು ಮಾಡಿದರು, ಹೀರೆಕಾಯಿ ಮತ್ತು ಗೋರಿಕಾಯಿ ಹಾಕಿ. ನಮ್ಮನೇಲಿ ಆಲ್ಮೋಸ್ಟ್ ಬೇಳೆ ಸಾರು ಮಾಡಿದಾಗ ಕಾಯಿ ಏನು ಯೂಸ್ ಮಾಡಲ್ಲ. ಹಾಗೆ ಅಮ್ಮ ಸ್ವಲ್ಪ ಜಾಸ್ತಿ ಬೇಳೆ ಹಾಕಿ ಮಾಡ್ತಾರೆ, ಕಾಯಿ ಏನು ಯೂಸ್ ಮಾಡಿರಲಿಲ್ಲ. ಅದರಿಂದ ಅದೇ ಸಾಂಬಾರು ಊಟ ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಕಾಯಿ ಹಾಕಿರೋದು ಸ್ವಲ್ಪ ದಿವಸ ಬೇಡ ಅಂತ ನಾನು ಊಟ ಮಾಡ್ತಾಯಿಲ್ಲ. ಈಗ ಅವಳಿಗೆ ಸ್ವಲ್ಪ ಪೇಯ್ನ್ ಶುರು ಆಯಿತು ಅನಿಸುತ್ತೆ. ಅದಕ್ಕೆ ಸಿಕ್ಕಾಪಟ್ಟೆ ಅಳ್ತಿದ್ದಾಳೆ. ನನ್ನ ದೊಡ್ಡ ಮಗಳು ಏನು ಅಳ್ತಾ ಇರಲಿಲ್ಲ, ಅವಳು ತುಂಬಾ ಸ್ಟ್ರಾಂಗ್ ಆಗಿದ್ದಾಳೆ. ಸ್ವಲ್ಪ ಜ್ವರ ಬಂದಾಗ ಅವಳಿಗೆ ಟಾನಿಕ್ ಹಾಕ್ಬಿಟ್ರೆ ಸುಮ್ಮನೆ ಆಗ್ಬಿಡ್ತಿದ್ಲು. ಬಟ್ ಇವಳು ಟಾನಿಕ್ ಹಾಕಿದ್ರು ಅಳ್ತಾ ಇದ್ಲು ಸಿಕ್ಕಾಬಟ್ಟೆ. ಅವಳಿಗೆ ತುಂಬಾ ಜಾಸ್ತಿನೇ ಜ್ವರ ಬಂದಿತ್ತು. ಜಶ್ವಿಕಂಗೆ ಅಷ್ಟೇನು ಜ್ವರ ಬಂದಿರಲಿಲ್ಲ, ಇವಳಿಗೆ ತುಂಬಾ ಜ್ವರ ಬಂದ್ಬಿಟ್ಟಿತ್ತು. ಹಂಗೆ ಮತ್ತು ಸಂಜೆಗೆ ಒಂದು ಲೋಟ ಕಾಫಿ, 2 ಪೀಸ್ ಬ್ರೆಡ್ಡು. ಈಗ ಸ್ವಲ್ಪ ಬಿಸ್ಕೆಟು ಬ್ರೆಡ್ನೆಲ್ಲ ಈಗ ಅಭ್ಯಾಸ ಮಾಡ್ಕೋತಿದ್ದೀನಿ. ಫಸ್ಟ್ 1 ತಿಂಗಳ ತನಕ ಏನೂ ತಿಂದಿರಲಿಲ್ಲ. ಸೊ ಈಗ ಸ್ವಲ್ಪ ಅವಳಿಗೆ ಆ ಕಾಲು ಹೇಗೆ ಅವಳು ತಲೆ ಓಡಿಸಿ ಇದು ಮಾಡ್ತಾಳೆ ನೋಡಿ. ಇಷ್ಟು ದಿನ 2 ಕಾಲಲ್ಲೂ ಆಟ ಆಡ್ತಿದ್ಲು. ಈಗ ಕಾಲು ಪೇನ್ ಆಗಿದೆ, ಅದರಲ್ಲಿ ಆಟ ಆಡಬಾರ್ದು ಅಂತ ಅವಳಿಗೆ ಗೊತ್ತಿದ್ದು ಆ ಕಾಲನ್ನ ಯೂಸ್ ಮಾಡದೆ ಬರೀ ಒಂದೇ ಕಾಲಲ್ಲಿ ಆಟ ಆಡ್ತಿದ್ದಾಳೆ. ನೀವೇ ನೋಡಿ ಹೆಂಗೆ ಆಟ ಆಡ್ತಿದ್ದಾಳೆ. ಸ್ವಲ್ಪ ಆಟ ಆಡ್ತಾಳೆ, ಸ್ವಲ್ಪ ಅಳ್ತಾಳೆ. ನೈಟ್ ಡಿನ್ನರ್ಗೆ ಚಪಾತಿ ಮತ್ತು ಈರುಳ್ಳಿ ಗೊಜ್ಜಿತ್ತಲ್ಲ ಅದು ಹಾಕ್ಕೊಂಡು ತಿಂತಿದ್ದೀನಿ. ಸಾಂಬಾರು ಮಧ್ಯಾಹ್ನ ಮಾಡಿದ್ದೇ ಇತ್ತಲ್ಲ. ಸೊ ಮಧ್ಯಾಹ್ನ ಮಾಡಿದಾಗ ನಾನು ಅಮ್ಮ ಇಬ್ಬರೇ, ನೈಟಿಗೆ ಮಾತ್ರ ಅಪ್ಪ ಇರ್ತಾರೆ. ಸೊ ಹೀರೆಕಾಯಿ ಗೊಜ್ಜು ಹಾಕೊಂಡು ತಿಂದ್ಬಿಟ್ಟು ಆಮೇಲೆ ಲೈಟಾಗಿ 2 ತುತ್ತು ಅನ್ನ ಹಾಕ್ಕೊಂಡು ತಿಂತೀನಿ. ಸೊ ನಾನು ಈ ವಿಡಿಯೋ ಶೂಟ್ ಮಾಡಿದಾಗ 12:30 ಆಗಿತ್ತು. ಇನ್ನೂ ಅವಳು ನಿದ್ದೆ ಮಾಡಿರಲಿಲ್ಲ. ಅವಳಿಗೆ ಪೇಯ್ನ್ಗೆ ನೆನಪಿಸ್ಕೊಂಡು ಸೂಜಿ ಮಾಡಿರೋದನ್ನ ಅಳ್ತಾ ಇದ್ಲು. ಸೊ ಅದಕ್ಕೆ ತೊಡೆ ಮೇಲೆ ಹಾಕ್ಕೊಂಡು ಅವಳನ್ನ ಮಲಗಿಸ್ತಾ ಇದ್ದೀನಿ. ಮಲ್ಕೋತಾ ಇಲ್ಲ. ಬಟ್ ಅವಳು ಹಂಗೆ ಸಮಾಧಾನವಾಗಿದ್ರೂ ಸಾಕು, ಮಲ್ಕೊಳ್ದಿರೋ ಪರವಾಗಿಲ್ಲ. ಸಮಾಧಾನವಾಗಿದ್ದರೆ ಸಾಕು. ಸಮಾಧಾನವಾಗಿದ್ಲು. ಫೈನಲಿ 1 ಗಂಟೆಗೆ ಮಲಗಿದ್ಲು. ಅದರಲ್ಲೇ ಮಲಗಿಸ್ದೆ. ಯಾಕಂತಂದರೆ ಮಾಮೂಲಿ ಹಾಸಿಗೆ ಮೇಲೆ ಮಲಗಿಸಿದ್ರೆ ಕಾಲು ಅಲ್ಲಾಡಿಸ್ಬಿಡ್ತಾಳೆ, ಆಗ ಪೇಯ್ನ್ ಆಗುತ್ತೆ. ಇದರಲ್ಲಾದರೂ ಫುಲ್ಲು ಕವರ್ ಆಗಿರುತ್ತಲ್ವ, ಅದರಿಂದ ಅವಳಿಗೇನು ಪೇಯ್ನ್ ಆಗಲ್ಲ ಅಂದ್ಬಿಟ್ಟು ಇದರಲ್ಲಿ ಮಲಗಿಸಿದ್ದೀನಿ. ಸೊ ನಾನು ಅವಳು ಎದ್ದೇಳೋ ತನಕ ಮಲ್ಕೊಬಿಡೋಣ ಅಂತ ಮಲ್ಕೋತಾ ಇದ್ದೀನಿ. ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ. ಪ್ಲೀಸ್ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಎವ್ರಿ ಒನ್. ಥ್ಯಾಂಕ್ ಯು.